ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀವಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ ವೆಸ್ಟಿಗೆ ಸೌತ್ ಕಾರ್ನರ್ ಆಗಿರುತ್ತೆ. ನಿಮಗೆ 23/30 BDA ಮನೆ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ, ರೋಡ್ ನೋಡ್ಬೋದು ನಿಮಗೆ. ಇದು 40 ಫೀಟ್ ರಸ್ತೆ ಬರುತ್ತೆ ನಿಮ್ಗೆ. ಈ ಕಡೆ ಬಂದರೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ ನೋಡ್ಬೋದು. ನಿಮಗೆ ಒಂದು ಒಳ್ಳೆ ಮನೆ ಇರ್ಬೋದು, ಕಾರ್ನರ್ ಮನೆ ಆಗಿರುತ್ತೆ. ಹಾಗೆ ನಿಮಗೆ ನಿಯರ್ ಬೈ ನಿಮಗೆ 4th ಬ್ಲಾಕ್ ಎಲ್ಲ ವಾಕಬಲ್ ಡಿಸ್ಟೆನ್ಸ್, ನಿಮಗೆ 150 ಮೀಟರ್ಸ್ ಇರ್ಬೋದು ಅಷ್ಟೇ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ ಒಂದ್ಸತಿ. ಮನೆ ಒಳಗಡೆ ಹೆಂಗಿದೆ ಅಂತ ನೋಡಿಸ್ತೀನಿ ನಾನು. ಕಾರ್ನರ್ ನೋಡ್ಬೋದು, ಧಾರಾಳವಾಗಿ ನೀವು ಬೇಕಂದರೆ ಇಲ್ಲೂ ಮೇಲ್ಗಡೆ ನೀವು ಕಾರ್ ನಿಲ್ಸ್ಕೊಳ್ಬೋದು ಆರಾಮಾಗಿ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಹಾಗೆ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಸಣ್ಣದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಹಾಗೆ ಮನೆ ಫ್ರಂಟ್ ಎಲಿವೇಶನ್ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ವೆಸ್ಟಿಗೆ ಸೌತ್ ಕಾರ್ನರ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಗೇಟ್ ನೋಡ್ತಾ ಇದ್ದೀನಿ. ನಿಮ್ಗೆ 2 ಸೈಡು ಗೇಟ್ ಇದೆ. ನಿಮಗೆ ವೆಸ್ಟ್ ಸೈಡು ಇದೆ, ನಿಮಗೆ ಇಲ್ಲಿ ಕಡೆ ಸೌತ್ ಸೈಡು ಇದೆ ನಿಮಗೆ. ಹಾಗೆ ನಿಮಗೆ ಈ ಕಡೆ ಗೇಟ್ ನೋಡಿಸ್ತಾ ಇದ್ದೀನಿ, ನಿಮಗೆ ನೋಡ್ಬೋದು. ನಿಮಗೆ ಫುಲ್ MS ಗೇಟ್ ಕೊಟ್ಟಿದ್ದಾರೆ. ಹಾಗೆ ಫಂಡ್ರಾ ಮ್ಯಾಕ್ಸ್ ಮಾಡಿದ್ದಾರೆ ನಿಮಗೆ. ನಾವೀಗ ವೆಸ್ಟ್ ಸೈಡ್ ಹೋಗ್ತಾ ಇದ್ದೀವಿ, ಆ ಕಡೆ ಸೌತ್ ಬರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಮನೆ ಒಳಗಡೆ ಬರ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಮಗೆ. ನೋಡ್ಬೋದು, ಧಾರಾಳವಾಗಿ ನೀವು ಆರಾಮಾಗಿ ನಿಲ್ಲಿಸ್ತೀನಿ ಅಂದರು 1-2 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು ನೀವು. ಹಾಗೆ ಮೇಲ್ಗಡೆ ನೋಡ್ಬೋದು, ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದರೆ, PVC ಕಾಂಬಿನೇಷನ್ ಕೊಟ್ಟು. ಹಾಗೆ ವಿತ್ ಲಿಫ್ಟ್ ಆಗಿರುತ್ತೆ ಈ ಮನೆ ನಿಮಗೆ. ಇಲ್ಲಿ ಬಂದು ನಿಮಗೆ ಸ್ಟೋರೇಜು, ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ ನಿಮಗೆ. ಇನ್ನು ಕಾವೇರಿ ಮೀಟ್ರ್ ತಗೋಬೇಕಾಗುತ್ತೆ ನೀವು. ಹಾಗೆ ಫ್ಲೋರಿಂಗು ಅಷ್ಟೇ ನೋಡ್ಬೋದು, ಪಾರ್ಕಿಂಗ್ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಬಂದು ನಮಗೆ ಸೌತ್ ಆಗಿರುತ್ತೆ ಗೇಟು, ಈ ಕಡೆನೂ ಬರ್ಬೋದು. ಹಾಗೆ ಸಂಪು ಬೋರು 2 ಇದೆ. ಈ ಕಡೆ ಬಂದರೆ ನಮಗೆ ಗ್ಯಾಸ್ ಪ್ರೊವಿಷನ್. ಫ್ಲೋರಿಂಗ್ ಇಲ್ಲಿ ಸೈಡ್ ವಾಲೆಲ್ಲ ನೋಡ್ಬೋದು, ನಮಗೆ ವಾಟರ್ಫಾಲ್ ಟೈಲ್ಸಾಗಿ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ಬಿಡ್ತೀನಿ ನಿಮಗೆ. ಒಂದು ಒಳ್ಳೆ ಮನೆ ಅಂತ ಹೇಳ್ಬೋದು, ಕಾರ್ನರ್ ಮನೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇದು ಬಂದ್ಬಿಟ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮಾಡಿ ಮೇಲೆ ಹೋಗೋಣ, ಇನ್ನೂ ಕ್ಲೀನಿಂಗ್ ನಡೀತಾ ಇದೆ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ, ಗ್ರಾನೈಟೇ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಸೈಡೆಲ್ಲ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಬನ್ನಿ ಮಾಡಿ ಮೇಲೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ತೀನಿ. ತುಂಬ ಜನ ಕಾರ್ನರ್ ಮನೆ ಕೇಳ್ತಾ ಇರ್ತೀರ, ಫುಲ್ ವಿಡಿಯೋ ನೋಡಿ. ನಾನು ಲಾಸ್ಟಲ್ಲಿ ಹೇಳಿರ್ತೀನಿ ಇದರದ್ದು ರೇಟನ್ನು. ಹಾಗೆ ಇಲ್ಲೇ ಬಂದು ಲಿಫ್ಟ್ ಬಂದಿದೆ ನಮಗೆ. ಇಲ್ಲಿ ಮಾತ್ರ ಔಟ್ ಸೈಡ್ ಇದೆ, ಇನ್ಸೈಡು ಒಳಗಡೆ ಬರುತ್ತೆ ನಿಮಗೆ. ಹಾಗೆ ನಾವು ಬಂದಿದ್ದ ಜಾಗ, ಒಂದು ಸತಿ ನಾವು ಒಳಗಡೆ ಬಂದಮೇಲೆ ಫುಲ್ ಸೇಫ್ಟಿ ಅಂತ ಹೇಳ್ಬೋದು ನಾವು ಗೇಟ್ ಹಾಕ್ಬಿಟ್ರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಟೀ ಕುಡ್ಡಲ್ಲಿ ಆಗಿದೆ, ಒಳ್ಳೆ ಡಿಸೈನ್ಸ್ ಮಾಡಿದರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಸಾರಿ ನಾರ್ತ್ ಡೋರ್ ಆಗಿರುತ್ತೆ. ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಾರಂಗೆ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ಮೇಲ್ಗಡೆ ನೋಡ್ಬೋದು, ನಿಮಗೆ POP ಫಾಲ್ ಸೀಲಿಂಗ್ ಮಾಡಿ ವುಡ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ PVCನೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ನೋಡಿ L ಶೇಪ್, ದೊಡ್ಡದಾಗಿ ನೀವು ಸೋಫಾ ಹಾಕೋಬೋದು. ತುಂಬ ದೊಡ್ಡದಾಗಿದೆ, ಹಾಲ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. 2 ಸೈಡು ನಿಮಗೆ ನೋಡಿ ಕಾರ್ನರ್ ಇರೋದ್ರಿಂದ ಸೌತ್ ಸೈಡು ವೆಸ್ಟ್ ಸೈಡ್ 2 ಸೈಡು ಕಿಟಕಿ ಕೊಟ್ಟಿದ್ದಾರೆ. ಟೀ ಕುಡ್ಡು ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ನಿಮಗೆ ಗ್ರಾನೈಟೇ ಮಾಡಿದ್ದಾರೆ, ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ಫುಲ್ ನೋಡ್ಬೋದು ನಮಗೆ TV ಯೂನಿಟ್ ಹತ್ರ ನಿಮಗೆ ಫುಲ್ ವಿನಿಗರ್ ಕಾಂಬಿನೇಷನ್ ಕೊಟ್ಟು ನಮಗೆ PVC ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್ಸು. ಹಾಗೆ ನೀವು ಈಸಿಯಾಗಿ 60 ಇಂಚಸ್ TV ಮಡಿಕೋಬೋದು. ಹಾಗೆ ಕೇಬಲ್ ಕಲೆಕ್ಷನ್ ಆಗಲಿ, ಇಂಟರ್ನೆಟ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ ನಿಮಗೆ. ಒಳ್ಳೆ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ನಮಗೆ ಇಟ್ಟಿಗೆ ಸ್ಟೈಲಲ್ಲಿ ಮಾಡಿದ್ದಾರೆ. ಎಲ್ಲ ನಿಮಗೆ ವುಡ್ ವರ್ಕ್ ಅಂದರೆ ಹಾಗೆ ಫುಲ್ ಅಲ್ಲೆಲ್ಲ PVC ಕೊಟ್ಟಿದ್ದಾರೆ, ವಿನಿಗರ್ ಶೀಟ್ ಕೊಟ್ಟಿದ್ದಾರೆ ಫುಲ್ಲು.
ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಇಲ್ಲೆಲ್ಲ ವುಡ್ ವರ್ಕ್ ಮಾಡಿದ್ದಾರೆ. ನಿಮಗೆ ವುಡ್ ವರ್ಕ್ ಮಾಡಿ ನಿಮಗೆ ವಿನೆಗರ್ ಶೀಟ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಅಡುಗೆ ಮನೆ ಆಗಿರುತ್ತೆ. ನೋಡ್ಬೋದು ಅಡುಗೆ ಮನೆ ವಿಶಾಲವಾಗಿದೆ ಅಂತ ಹೇಳ್ಬೋದು. ನಿಮಗೆ ಎಲ್ ಶೇಪಲ್ಲಿ ದೊಡ್ಡದಾಗಿದೆ. ನಿಮಗೆ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ಬಂದು ನಮಗೆ ಇಲ್ಲಿ ದೇವ್ರ ಮನೆ ಬರುತ್ತೆ. ಇಲ್ಲಿ ನಿಮಗೆ ಆರಾಮಾಗಿ ಡೈನಿಂಗ್ ಟೇಬಲ್ ಹಾಕೋಬೋದು. ಈ ಜಾಗದಲ್ಲಿ ಆರಾಮಾಗಿ ಡೈನಿಂಗ್ ಟೇಬಲ್ ಹಾಕೋಬೋದು, 4 ಜನ ಕೂತ್ಕೊಳ್ಳೋಷ್ಟು. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಮಾತ್ರ ತುಂಬ ಚೆನ್ನಾಗಿದೆ ಜಾಗ. ಎಲ್ಲ ನಿಮಗೆ ಹೈಡ್ರಾಲಿಕ್ಸ್ ಎಲ್ಲ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಗ್ಯಾಸ್ ಕಲೆಕ್ಷನ್ ಇದೆ. ಇಲ್ಲಿ ಮಿಕ್ಸಿ ಏನಾನ ಮಡಿಕೋಬೋದು. ಹಾಗೆ ಯೂಸ್ವಲಿ ಎಲ್ಲದರಲ್ಲೂ ನೋಡಿಸ್ದಂಗೆ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ಫುಲ್ಲು ಸ್ಕ್ವಾಡ್ಸ್ ಕೊಟ್ಟಿದ್ದಾರೆ ನಮಗೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಫ್ರೂಟ್ಸ್ಗಳು ಮಡಿಕೊಳ್ಳೋಕ್ಕೆ ಬುಟ್ಟಿಗಳು ಕೊಟ್ಟಿದ್ದಾರೆ. ಇಲ್ಲಿ ಓವೆನ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ತುಂಬ ವಿಶಾಲವಾಗಿದೆ ಅಡುಗೆ ಮನೆ ಮಾತ್ರ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬರುತ್ತೆ. ಇಲ್ಲಿ ನೋಡ್ಬೋದು ಸಿಂಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಲು, ಅಡುಗೆ ಮನೆ. ಓಕೆ, ಬನ್ನಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಕೂಡ ಮೆಟ್ಲು ನೋಡಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 3 ಅಡಿ ಜಾಗ ಇದೆ. ಈ ಸೈಡು ಎಲ್ಲ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದು ನಮಗೆ ವಾಲ್ ಪೇಪರ್ ಕೊಟ್ಟಿದ್ದಾರೆ ಡಿಸೈನ್ಸ್ಗೆ. ಇಲ್ಲಿ ಬೆಳಕು ಗಾಳಿಗೋಸ್ಕರ ನಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಬೆಳಕಿಗೆ. ಓಕೆ, ಸೆಕೆಂಡ್ ಫ್ಲೋರ್ ಮೇಲೆ ಬಂದಾಗ ಇಲ್ಲಿ ನಮಗೆ ಬಂದು ನನ್ನ ರೈಟ್ ಸೈಡಲ್ಲಿ ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ನಮಗೆ ಓವರ್ ಹೆಡ್ ಕುಷನ್ ಕೊಟ್ಟು ನಮಗೆ ವುಡ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ನಮಗೆ ಅಲ್ಲೆಲ್ಲ ನಮಗೆ ವಾರ್ಡ್ರೋಬ್ ಬಂದಿದೆ 2 ಸೈಡು. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ನೋಡ್ಬೋದು. ನಿಮಗೆ ಒಂದು ಒಳ್ಳೆ ಡಿಸೈನ್ಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ವೆಸ್ಟ್ ಸೈಡ್ ಬಂದ್ಬಿಟ್ಟು ನಮಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ಡಿಸೈನ್ಸ್. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್.
ಇದು ಬಂದು ಫಸ್ಟ್ ರೂಮ್ ಆಗಿರುತ್ತೆ ನಿಮಗೆ, ಮಾಸ್ಟರ್ ಬೆಡ್ರೂಮು. ಈ ಕಡೆ ಬಂದರೆ ನಮಗೆ ಲಿಫ್ಟ್ ಬರುತ್ತೆ, ಇನ್ನೂ ಲಿಫ್ಟ್ ಹಾಕೊಡ್ತಾರೆ. ಇಲ್ಲಿ ಬಂದು ನಮ್ಮ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ನೋಡ್ಬೋದು ವಾಲ್ಪೇಪರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಾತ್ರ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಇದೆ. ಇದು ಬಂದು ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ ಜಾಗ. ಒಂದಕ್ಕೆ ಮಾತ್ರ ಮಾಸ್ಟರ್ ಬೆಡ್ರೂಮ್ ಮಾತ್ರ ಒಂದು ಕಾಟ್ ಹಾಕಿದ್ದಾರೆ, ಇನ್ನು 3 ವಿತೌಟ್ ಕಾಟ್ ಆಗಿರುತ್ತೆ. ಇಲ್ಲಿ ಬಂದು ವಾರ್ಡ್ರೋಬ್ ಬಂದಿದೆ ನೋಡ್ಬೋದು, ಓವರ್ ಹೆಡ್ ಕಬೋರ್ಡು. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್. ಇನ್ನೂ ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಕೊಳಾಯಿ ಫಿಟ್ಟಿಂಗ್ಸ್ ಆಗಿಲ್ಲ. ಹಾಗೆ ಇದಕ್ಕೊಂದು ಬಾಲ್ಕನಿ, ಚಿಲ್ಡ್ರನ್ ಬೆಡ್ರೂಮಲ್ಲಿ ಬಾಲ್ಕನಿ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸ್ತದೆ. ಒಂದು ಒಳ್ಳೆ ಏರಿಯಾ ಅಂತ ಹೇಳ್ಬೋದು ನೀವು. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸು, ಇನ್ನೂ ಒಂದು ಕೋಟ್ ಪೇಂಟಿಂಗ್ ಇದೆ. ಬ್ಯಾಲೆನ್ಸ್ ಎಲ್ಲ ಇನ್ನೂ ಲಿಫ್ಟುಗಳು ಹಾಕಬೇಕು. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಮಾಡಿಕೊಡ್ತಾರೆ. ಇದು ಬಂದು ನಮಗೆ 2nd ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ ವಾಲ್ಪೇಪರ್ ಮಾಡಿದ್ದಾರೆ ಇಲ್ಲಿ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಇಲ್ಲಿ ಬಂದು ನಮಗೆ ಇಲ್ಲೊಂದು ರೂಮ್ ಬರುತ್ತೆ, ವಿತೌಟ್ ಕಾಟ್ ಆಗಿರುತ್ತೆ. ಇದು ನೋಡ್ಬೋದು ವಾರ್ಡ್ರೋಬ್ ಬಂದಿದೆ ಅಲ್ಲಿ. ರೈಟ್ ಸೈಡ್ ಬಂದ್ಬಿಟ್ಟು ನಮಗೆ ಕಿಟಕಿ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್. ಹಾಗೆ ಈ ಕಡೆ ಬಂದರೆ ನಮಗೆ ದೊಡ್ಡದಾಗಿ TV ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್, ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಬಾಲ್ಕನಿ ದೊಡ್ಡದಾಗಿದೆ. ಧಾರಾಳವಾಗಿ 3 ಜನ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಸೈಡೆಲ್ಲ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು MS ಸ್ಟೀಲ್ ಮಾಡಿದ್ದಾರೆ ನಿಮಗೆ. ಧಾರಾಳವಾಗಿ 5 ಅಡಿ ಇದೆ ನಿಮಗೆ, 5 ಫೀಟು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ, ವಿತೌಟ್ ಕಾಟು. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾತ್ರ ನಿಮಗೆ ಕಾಟ್ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು 3 ರೂಮು ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ರೂಮ್ ಕೊಟ್ಟಿದ್ದಾರೆ, ಓಪನ್ ಬಿಟ್ಟಿದ್ದಾರೆ. ಇದಕ್ಕೆ ನಿಮಗೆ ವಾರ್ಡ್ರೋಬ್ ಎಲ್ಲ TV ಯೂನಿಟ್ ಏನೂ ಮಾಡಿಲ್ಲ, ಫುಲ್ ಓಪನ್ ಬಿಟ್ಟಿದ್ದಾರೆ ನಿಮಗೆ. ನೋಡ್ಬೋದು ಫುಲ್ ದೊಡ್ಡದಾಗಿದೆ. ಇಲ್ಲಿ ಬಂದು ನೀವು ಬೇಕಾದ್ರೆ ನೋಡಿ ಯೋಗ ಮಾಡ್ಬೋದು, ಹಾಗೆ ಜಿಮ್ ರೂಮ್ ಥರ ಯೂಸ್ ಮಾಡ್ಬೋದು. ಇಲ್ಲ ಒಂದು ಕಾಟ್ ಹಾಕಂತೀನಿ ಅಂದರೆ ಒಂದು ರೂಮ್ ಮಾಡ್ಕೋಬೋದು, ಯುವರ್ ಚಾಯ್ಸು. ಇದು ಬಂದು ನಿಮಗೆ ಫ್ರೀಯಾಗಿ ಬಿಟ್ಟಿದ್ದಾರೆ, ಬಾಲ್ಕನಿನೂ ಮಾಡಿಲ್ಲ. ತುಂಬ ದೊಡ್ಡದಾಗಿದೆ ರೂಮ್ ಮಾತ್ರ ಇದು. ನೋಡ್ಬೋದು, ಈ ಕಾರ್ನರಿಂದ ನೋಡಿಸ್ತೀನಿ, ಸಖತ್ ದೊಡ್ಡದಾಗಿದೆ. ನಿಮ್ಮ ಚಾಯ್ಸು. ಬೇಕಾದ್ರೆ ಅದೇ ಯೂಸೆಲ್ಲ ಹೇಳ್ದಂಗೆ ಯೋಗ ರೂಮ್ ಮಾಡ್ಕೋಬೋದು, ಇಲ್ಲ ಜಿಮ್ ರೂಮ್ ಮಾಡ್ಕೋಬೋದು. ಟೋಟಲ್ಲು ಈ ಮನೆಯಲ್ಲಿ 4 ರೂಮ್ ಬರುತ್ತೆ ನಿಮಗೆ. ಈ ಕಡೆ ನೋಡ್ಬೋದು ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ನಿಮಗೆ 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಅಂದರೆ ಪಾರ್ಕಿಂಗ್ ಅಂದರೆ 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು, 2 ಕಾರ್ ನಿಲ್ಲಿಸಿ 3-4 ಬೈಕ್ ನಿಲ್ಲಿಸೋ ಅಷ್ಟು ಪಾರ್ಕಿಂಗ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ ಹಾಲು, ಕಿಚನು, ಡೈನಿಂಗ್ ಟೇಬಲ್ ಇದೆ ನಿಮಗೆ. ಹಾಗೆ 2ನೇ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ 2 ಬೆಡ್ರೂಮು, 3ನೇ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ ನಿಮಗೆ. ಟಾಪ್ ಫ್ಲೋರ್ ಬರ್ತಾಯಿದ್ದೀವಿ ನಾವು.
ವಿತ್ ಲಿಫ್ಟ್ ಆಗಿರುತ್ತೆ ಮನೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಟಾಪ್ ಫ್ಲೋರಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲೂ ಕೂಡ ನೋಡ್ಬೋದು ಟೈಲ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನೋಡ್ಬೋದು 1000 ಲೀಟರ್ಸ್ ಇಂಟ್ಯಾಕ್ ಇದೆ ಮೇಲ್ಗಡೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಮಾಡ್ಕೋಬೋದು. ಒಂದು ದೊಡ್ಡದಾಗಿ ಒಂದು ಗೇಟ್ ಹಾಕೊಂಬಿಟ್ರೆ ನಿಮ್ಗೆ ಇದೊಂದು ಚಿಕ್ಕದ ರೂಮು, ಪಪ್ಪಿ ಗಿಪ್ಪಿ ಇದ್ರೆ ಸಾಕಾಗುತ್ತೆ. ಹಾಗೆ ಮೇಲ್ಗಡೆ ಫುಲ್ಲು ನಿಮಗೆ ಸೋಲಾರ್ ಮಡಿಕೋಬೋದು ನೀವು ಆರಾಮಾಗಿ. ಸೋಲಾರ್ ಮಡಿಕೊಳ್ಳೋಕ್ಕೆ ತುಂಬ ಜಾಗ ಇದೆ. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೋಗ್ಕೋಬೋದು ನೀವು. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ನಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ ನಮಗೆ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ ಇನ್ನೊಂದ್ಸತಿ. ಫುಲ್ ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳ್ಬೋದು. ಆಲ್ರೆಡಿ ಇಲ್ಲಿ ಮನೆಗಳು ತುಂಬ ಕಮ್ಮಿ ಇದೆ. ತುಂಬ ಚೆನ್ನಾಗಿದೆ ಏರಿಯಾ ಮಾತ್ರ ನಿಮಗೆ. ಓಕೆ, ಇಲ್ಲಿ ನೋಡಿ ಅಲ್ಲಿ ಲೇಕ್ ಇದೆ. ಸಂಜೆ ಹೊತ್ತು ವಾಕಿಂಗ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ ವಾಕ್ ಮಾಡ್ಕೋಬೋದು ಜಾಗ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ನಿಮಗೆ ಬನಶಂಕರಿ 6 4th ಬ್ಲಾಕಲ್ಲಿ ಬರುತ್ತೆ ನಿಮಗೆ. 23/30 ಆಗಿರುತ್ತೆ ನಿಮಗೆ. ಕಾರ್ನರು ವೆಸ್ಟ್ಗೆ ಸೌತ್ ಕಾರ್ನರ್ ಆಗಿರುತ್ತೆ ನಿಮಗಿದು. BDO ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,45 lakhs ಕೇಳ್ತಾರೆ. ಅಂದರೆ 2,45 ಕೇಳ್ತಾವ್ರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ ಸ್ಟ್ರೈಟ್ಲಿ, ತುಂಬ ಜಾಸ್ತಿ ಇರೋಲ್ಲ. ಯಾಕಂದರೆ ಕಾರ್ನರ್ ಮನೆ ಆಗಿರೋದ್ರಿಂದ ಈ ರೇಟ್ ಇದೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ಈ ಮನೆಯನ್ನು ಇಷ್ಟ ಆಗಿರೋ ನಿಮಗೆ, ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಒಂದು ಕಾರ್ನರ್ ಮನೆ, ಒಂದು ಒಳ್ಳೆ ಮನೆ, ಕಾರ್ನರ್ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಒಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನೀವು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರು ಮನೆ ಹುಡುಕ್ತಾರೆ, BDO ಮನೆ ಹುಡುಕ್ತಾರೆ, ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ, ತುಂಬ ಮನೆ ಇದೆ ನೋಡಿಸ್ತೀನಿ. ಹಾಗೆ ನಿಮ್ಮಲ್ಲಿ ಮನೆ ಕಟ್ಟಿ ಮಾರೋರು ಯಾರನ್ನ ಇದ್ದರೆ ವೀಡಿಯೋ ಮಾಡಬೇಕು ಅನ್ನಿಸ್ರೆ ಅವರು ಕೂಡ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು, ಬಂದು ವೀಡಿಯೋ ಮಾಡಿಕೊಡ್ತೀನಿ. ಹಾಗೆ ನಿಮ್ಗೆ ಯಾರಿಗಾನ BMRDA ಸೈಟ್ ಯಾರಿಗಾನ ಬೇಕಂದರೆ ಅವರು ಕೂಡ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.